ಫೀ ಮತ್ತು ಫೀಸ್ ನಡುವೆ ಇರುವ ವ್ಯತ್ಯಾಸಗಳು. ಫೀ ಮತ್ತು ಫೀಸ್ ನಡುವೆ ಇರುವ ವ್ಯತ್ಯಾಸಗಳು. ಕನ್ನಡದಲ್ಲಿ ಫೀ ಮತ್ತು ಫೀಸ್ ಎರಡನ್ನೂ ಸಾಮಾನ್ಯವಾಗಿ ಶುಲ್ಕ ಅಥವಾ ಸಂಭಾವನೆ ಎಂದೇ ಕರೆಯಲಾಗುತ್ತದೆ. ಆದರೆ ಇಂಗ್ಲಿಷ್ ವ್ಯಾಕರಣ ಮತ್ತು ಬಳಕೆಯಲ್ಲಿ ಇವೆರಡರ ನಡುವೆ ಕೆಲವು ಪ್ರಮುಖ ವ್ಯತ್ಯಾಸಗಳಿವೆ. ಫೀ ಅಂದರೆ ಒಬ್ಬ ವ್ಯಕ್ತಿಯ ಸೇವೆಗೆ. ಫೀ ಅಂದರೆ ಒಬ್ಬ ವ್ಯಕ್ತಿಯ ಸೇವೆಗೆ. ಯಾರಾದರೂ ಒಬ್ಬ ವ್ಯಕ್ತಿ, ಡಾಕ್ಟರ್, ವಕೀಲರು, ಕನ್ಸಲ್ಟೆಂಟ್ ನಿಮಗೆ ಒಂದು ನಿರ್ದಿಷ್ಟ ಕೆಲಸ ಅಥವಾ ಸಲಹೆ ನೀಡಿದಾಗ ನೀವು ಅವರಿಗೆ ಒಂದೇ ಒಂದು ಮೊತ್ತವನ್ನು ಪಾವತಿಸುತ್ತೀರಿ. ಅದಕ್ಕೆ ಫೀ ಅಂತಾರೆ. ಉದಾಹರಣೆಗೆ ಪ್ರವೇಶ ಶುಲ್ಕ, ಅಡ್ಮಿಷನ್ ಫೀ. ವೈದ್ಯರ ಸಮಾಲೋಚನಾ ಶುಲ್ಕ, ಡಾಕ್ಟರ್ಸ್ ಕನ್ಸಲ್ಟೇಷನ್ ಫೀ. ರಮೇಶ್ paid a 500 rupees consultation fee to ಡಾಕ್ಟರ್ ಪ್ರಕಾಶ್. ರಮೇಶ್ ಅವರು ಡಾಕ್ಟರ್ ಪ್ರಕಾಶ್ ಅವರಿಗೆ 500 ರೂಪಾಯಿ ಸಮಾಲೋಚನಾ ಶುಲ್ಕವನ್ನು ಪಾವತಿಸಿದರು. ಯಾಕೆ ಇಲ್ಲಿ ಡಾಕ್ಟರ್ ಪ್ರಕಾಶ್ ಎಂಬ ಒಬ್ಬ ವ್ಯಕ್ತಿಯ ಸಲಹೆಗೆ ಮಾತ್ರ ಹಣ ನೀಡಲಾಗಿದೆ? Suresh gave a fixed legal fee to lawyer Anand to draft the property document. ಸುರೇಶ್ ಅವರು ಆಸ್ತಿ ದಾಖಲೆ ಸಿದ್ಧಪಡಿಸಲು ವಕೀಲ ಆನಂದ್ ಅವರಿಗೆ ನಿಗದಿತ ಕಾನೂನು ಶುಲ್ಕವನ್ನು ನೀಡಿದರು. ಯಾಕೆ ಇಲ್ಲಿ ವಕೀಲ ಆನಂದ್ ಅವರು ಮಾಡಿಕೊಟ್ಟ ಒಂದು ನಿರ್ದಿಷ್ಟ ಕೆಲಸಕ್ಕೆ ಮಾತ್ರ ಪಾವತಿಸಲಾಗಿದೆ? ಗೀತಾ ಪೇಯ್ಡ್ ಆ್ಯನ್ ಅಪಾಯಿಂಟ್ಮೆಂಟ್ ಫೀ ಟು ಆಸ್ಟ್ರಾಲಜರ್ ರಾಘವೇಂದ್ರ. ಗೀತಾ ಅವರು ಜ್ಯೋತಿಷಿ ರಾಘವೇಂದ್ರ ಅವರಿಗೆ ಅಪಾಯಿಂಟ್ಮೆಂಟ್ ಶುಲ್ಕವನ್ನು ಪಾವತಿಸಿದರು. ಯಾಕೆ ಇಲ್ಲಿ ಒಬ್ಬ ವ್ಯಕ್ತಿಯ ಸಮಯ ಮತ್ತು ಭೇಟಿಗಾಗಿ ಮಾತ್ರ ಒಂದೇ ಮೊತ್ತವನ್ನು ನೀಡಲಾಗಿದೆ? ಈಗ ಫೀಸ್ ಅಂದರೆ ಏನು ಅಂತ ನೋಡೋಣ. ಫೀಸ್ ಒಂದಕ್ಕಿಂತ ಹೆಚ್ಚು ಸೇವೆಗಳ ಶುಲ್ಕಗಳು ಅಥವಾ ವಿಭಿನ್ನ ವಿಭಾಗಗಳ ಶುಲ್ಕಗಳನ್ನು ಒಟ್ಟಿಗೆ ಸೇರಿಸಿ ಹೇಳುವಾಗ ಇದನ್ನು ಬಳಸಲಾಗುತ್ತದೆ. ಫೀಸ್ ಅಂದರೆ ಒಂದಕ್ಕಿಂತ ಹೆಚ್ಚು ಸೇವೆಗಳ ಶುಲ್ಕಗಳು ಅಥವಾ ವಿಭಿನ್ನ ವಿಭಾಗಗಳ ಶುಲ್ಕಗಳನ್ನು ಒಟ್ಟಿಗೆ ಸೇರಿಸಿ ಹೇಳುವಾಗ ಫೀಸ್ ಎಂದು ಹೇಳಲಾಗುತ್ತದೆ. ಉದಾಹರಣೆಗೆ ಶಾಲಾ ಶುಲ್ಕಗಳು, ಸ್ಕೂಲ್ ಫೀಸ್. ಇದರಲ್ಲಿ ಟ್ಯೂಷನ್, ಲ್ಯಾಬ್, ಲೈಬ್ರರಿ ಎಲ್ಲವೂ ಸೇರಿರುತ್ತವೆ. ಸುಮಾ ಪೇಯ್ಡ್ ಹರ್ ಫೈನಲ್ ಇಯರ್ BCom ಫೀಸ್ ಆಟ್ ಬ್ಯಾಂಗಲೂರು ಯೂನಿವರ್ಸಿಟಿ. ಸುಮಾ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ತನ್ನ ಅಂತಿಮ ವರ್ಷದ BCom ಶುಲ್ಕಗಳನ್ನು ಪಾವತಿಸಿದಳು. ಸುಮಾ ಪೇಯ್ಡ್ ಹರ್ ಫೈನಲ್ ಇಯರ್ BCom ಫೀಸ್ ಆಟ್ ಬ್ಯಾಂಗಲೂರು ಯೂನಿವರ್ಸಿಟಿ. ಯಾಕೆ ಈ ಮೊತ್ತದಲ್ಲಿ ಟ್ಯೂಷನ್, ಲ್ಯಾಬ್, ಲೈಬ್ರರಿ ಮತ್ತು ಪರೀಕ್ಷಾ ಶುಲ್ಕಗಳೆಲ್ಲವೂ ಒಟ್ಟಿಗೆ ಸೇರಿವೆ? ರವಿ ಪೇಯ್ಡ್ ದ ಡ್ರೈವಿಂಗ್ ಲೈಸೆನ್ಸ್ ಫೀಸ್ ಆಟ್ ಮೈಸೂರು RTO ಆಫೀಸ್. ರವಿ ಮೈಸೂರು RTO ಕಚೇರಿಯಲ್ಲಿ ಚಾಲನಾ ಪರವಾನಗಿ ಶುಲ್ಕಗಳನ್ನು ಪಾವತಿಸಿದನು. ರವಿ ಪೇಯ್ಡ್ ದ ಡ್ರೈವಿಂಗ್ ಲೈಸೆನ್ಸ್ ಫೀಸ್ ಆಟ್ ಮೈಸೂರು RTO ಆಫೀಸ್. ಯಾಕೆ ಆಫೀಸ್ ಬಿಲ್ನಲ್ಲಿ ಅಪ್ಲಿಕೇಶನ್ ಫೀಸ್, ಡ್ರೈವಿಂಗ್ ಟೆಸ್ಟ್ ಫೀಸ್ ಮತ್ತು ಸ್ಮಾರ್ಟ್ ಕಾರ್ಡ್ ಫೀಸ್ ಒಟ್ಟಿಗೆ ಸೇರಿವೆ? ಆನಂದ್ ಚೆಕ್ಡ್ ದ ಸ್ಟ್ರಕ್ಚರ್ ಆಫ್ ಸ್ಕೂಲ್ ಫೀಸ್ ಫಾರ್ ಹಿಸ್ ಸನ್ಸ್ ಅಡ್ಮಿಷನ್. ಆನಂದ್ ತನ್ನ ಮಗನ ಪ್ರವೇಶಕ್ಕಾಗಿ ಶಾಲಾ ಶುಲ್ಕಗಳ ವಿವರಗಳನ್ನು ಪರಿಶೀಲಿಸಿದನು. ಆನಂದ್ ಚೆಕ್ಡ್ ದಿ ಸ್ಟ್ರಕ್ಚರ್ ಆಫ್ ಸ್ಕೂಲ್ ಫೀಸ್ ಫಾರ್ ಹಿಸ್ ಸನ್ಸ್ ಅಡ್ಮಿಷನ್. ಯಾಕೆ ಶಾಲೆಯು ಸ್ಪೋರ್ಟ್ಸ್ ಫೀಸ್, ಅಡ್ಮಿಷನ್ ಫೀಸ್ ಮತ್ತು ಟರ್ಮ್ ಫೀಸ್ ಎಂಬ 16 ಶುಲ್ಕಗಳನ್ನು ಒಳಗೊಂಡಿರುತ್ತದೆ?
ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲೀಬೇಕು, ಇಂಗ್ಲೀಷಲ್ಲಿ ಕಾನ್ಫಿಡೆನ್ಸ್ ಬೇಕು, ಇಂಗ್ಲೀಷ್ ಮಾತನಾಡುವಾಗ ಇರುವ ಭಯ ಅಂಜಿಕೆ ಹೋಗಬೇಕು, ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪೋ ಅಂತ ನಿಮಗೆ ಸ್ವತಃ ಗೊತ್ತಾಗಬೇಕು. ಹಾಗಿದ್ದರೆ ಏನು ಮಾಡಬೇಕು? ನನ್ನ ನಂಬರಿಗೆ ವಾಟ್ಸಪ್ ಮಾಡಿ. ನಾನು ನಿಮಗಾಗಿಯೇ ನನ್ನ 32 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ತಯಾರಿಸಿದ್ದೇನೆ. ಪ್ರತಿದಿನ ಬೆಳಿಗ್ಗೆ ನಾನು ನಿಮಗೆ ಒಂದು 15 ನಿಮಿಷದ ವಿಡಿಯೋ ಕಳಿಸ್ತೇನೆ ನಿಮ್ಮ ವಾಟ್ಸಪ್ ನಂಬರಿಗೆ. ಆ 15 ನಿಮಿಷದ ವಿಡಿಯೋದಲ್ಲಿ ನಾನು ಎಲ್ಲ 2 ಸಲ ರಿಪೀಟ್ ಮಾಡಿದ್ದೇನೆ. ನೀವು ಆ ವಿಡಿಯೋ ನೋಡುವಾಗ ನನ್ನ ಜೊತೆ 2 ಸಲ ರಿಪೀಟ್ ಮಾಡ್ತೀರಿ. ಆಮೇಲೆ ಪುನಃ ಆ ವಿಡಿಯೋವನ್ನು ನಿಮಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ 5 ಸಲ ನೋಡಿ 10-12 ಸಲ ರಿಪೀಟ್ ಮಾಡಬೇಕು. ಹೀಗೆ ನೀವು ದಿನ 1 ಗಂಟೆ ಸ್ಪೆಂಡ್ ಮಾಡಬೇಕು, ಮಿನಿಮಮ್ 1 ಅವರ್. ಹೀಗೆ ಸತತವಾಗಿ 3 ತಿಂಗಳು ನೀವು ಮಾಡಿದರೆ ನಿಮಗೆ ಖಂಡಿತವಾಗಿ ನಿಮಗೆ ಏನೆಲ್ಲ ಈಗ ಇಂಗ್ಲೀಷಲ್ಲಿ ಪ್ರಾಬ್ಲಮ್ ಉಂಟೋ ಅದೆಲ್ಲ ಸಾಲ್ವ್ ಆಗಿ ಒಬ್ಬ ಕಾನ್ಫಿಡೆಂಟ್ ಸ್ಪೀಕರ್ ಆಗ್ತೀರಾ. ಕಾರಣ ನಾನು 3 ತಿಂಗಳಲ್ಲಿ ನಿಮಗೆ ಸಾಧಾರಣ 97 ವಿಡಿಯೋಗಳನ್ನು ಕಳಿಸ್ತೀನಿ. ಅದಕ್ಕಿಂತಲೂ ಜಾಸ್ತಿ ಇರ್ಬೋದು. ಯಾಕಂದರೆ ನಾನು ಪ್ರತಿದಿನ ಏನು ಸ್ವಲ್ಪ ಆದರೂ ಚೇಂಜ್ ಮಾಡ್ತಾ ಇರ್ತೇನೆ, ಸ್ವಲ್ಪ ಎಡಿಷನ್ ಮಾಡ್ತಾ ಇರ್ತೇನೆ. ಯಾಕಂದರೆ ಈಗ ದಿನ ಬೇರೆ ಬೇರೆ ಹೊಸ ಹೊಸ ಶಬ್ದಗಳು ಇಂಗ್ಲೀಷ್ನಲ್ಲಿ ಬರ್ತವೆ, ಅವನ್ನು ಸಹ ಆ್ಯಡ್ ಮಾಡ್ತೇವೆ. ಹೊಸ ವಾಕ್ಯಗಳು, ಸ್ಪೋಕನ್ ಸೆಂಟೆನ್ಸಸ್ ಬರ್ತವೆ, ಅವುಗಳನ್ನು ಸಹ ಆ್ಯಡ್ ಮಾಡಿ ನಿಮಗೆ ಕಲಿಸ್ತೇನೆ. ಇದರ ಫೀಸ್ ಜಾಸ್ತಿ ಇಲ್ಲ, ಬರೀ 599 ರೂಪಾಯಿ, 599 ಓನ್ಲಿ. ಅದನ್ನು ನೀವು ನನಗೆ ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ, ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ನನಗೆ 3 ತಿಂಗಳು ಕೊಡಿ. 3 ತಿಂಗಳಲ್ಲಿ ನಿಮಗೆ ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ ಅಂಜಿಕೆಯನ್ನು ಹೋಗಲಾಡಿಸಿ ಒಬ್ಬ ಕಾನ್ಫಿಡೆಂಟ್ ಪರ್ಸನ್ ಆಗಿ ಮಾಡ್ತೇನೆ. ನೀವು ಪ್ರತಿದಿನ 1 ಅವರ್ ಸ್ಪೆಂಡ್ ಮಾಡಬೇಕು ಮಾತ್ರ. ಅಷ್ಟು ಮಾಡುವುದಿದ್ರೆ ನನಗೆ ವಾಟ್ಸಪ್ ಮಾಡಿ ಅಮೌಂಟ್ ಕಳಿಸಿ, ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ನೆಕ್ಸ್ಟ್ 3 ತಿಂಗಳಲ್ಲಿ ನಿಮ್ಮ ಇಂಗ್ಲೀಷ್ನಲ್ಲಿ ಆಗುವ ಬದಲಾವಣೆಗಳನ್ನು, ನಿಮ್ಮ ನಾಲೆಜ್ ನೋಡಿ ಮತ್ತೆ ನನಗೆ ಹೇಳಿ.